ತುಂಬಾ ವರ್ಷಗಳ ಹಿಂದೆ ನಡೆದಂಥ ಕಥೆ ಇದು. ಒಂದು ಗ್ರಾಮದಲ್ಲಿ ಬಟ್ಟೆ ಒಗೆಯುವ ಒಬ್ಬ ಅಗಸನಿದ್ದ. ಗ್ರಾಮದಲ್ಲಿ ಇದ್ದ ಎಲ್ಲರ ಮನೆಗೂ ಹೋಗಿ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ಒಗೆದು ಮತ್ತೆ ಅದೇ ಮನೆಗೆ ತೆಗೆದುಕೊಂಡು ಹೋಗಿ ಕೊಟ್ಟು ಸಿಗುವ ಹಣದಿಂದ ಅವನು ತನ್ನ ಹೆಂಡತಿಯು ಸಂತೋಷದಿಂದ ಬದುಕುತ್ತಿದ್ದರು. ಅವನ ಬಳಿ ಒಂದು ಕುದುರೆಯೂ ಒಂದು ಕತ್ತೆಯೂ ಇತ್ತು. ನಮ್ಮ ಹತ್ರ ಈ ಕತ್ತೆ ಕುದುರೆ ಇರೋದ್ರಿಂದ ತುಂಬಾ ಅನುಕೂಲ ಆಯ್ತಲ್ವಾ? ಹೌದು ಹೌದು, ಇಲ್ಲ ಅಂದ್ರೆ ಈ ಬಟ್ಟೆ ಮೂಟೆ ನಮ್ಮ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗ್ತಿತ್ತು. ಈ ಕುದುರೆ ನಮ್ಮ ಹತ್ರ ಇರೋದ್ರಿಂದ ತುಂಬಾ ದೂರ ಪ್ರಯಾಣ ಕೂಡ ನಾವು ಮಾಡಬಹುದು. ಸರಿಯಾಗಿ ಹೇಳಿದ್ರಿ. ಆ ಕುದುರೆ ಹಾಗೂ ಕತ್ತೆನೂ ಒಂದೇ ಸೂರಿನ ಅಡಿಯಲ್ಲಿ ಕಟ್ಟಿ ಹಾಕಿದ್ದರು. ಯಾವತ್ತಿಗೂ ಆ ಕುದುರೆ ಕತ್ತೆಯನ್ನು ತನ್ನ ಸ್ನೇಹಿತನಾಗಿ ಸ್ವೀಕರಿಸಲೇ ಇಲ್ಲ. ಹೇ ಹೇ, ನೀನೊಂದು ಅಸಹ್ಯವಾದ ಪ್ರಾಣಿ. ನೀನು ನೋಡುವುದಕ್ಕೆ ಕೆಟ್ಟದಾಗಿ ಕಾಣಿಸ್ತೀಯ. ಹಾ, ನನ್ನನ್ನು ನೋಡು, ಹೆಂಗಿದೀನಿ ಸಖತ್ತಾಗಿ. ಇಲ್ಲಿ ನೋಡು ಗೆಳೆಯ, ಅದು ನಿಜಾನೇ. ಆದರೆ ನಾನು ನಿನ್ನ ಜೊತೆ ತಾನೇ ವಾಸ ಮಾಡ್ತಿರೋದು. ಹೇ, ನನ್ನ ಈ ಗೆಳೆ ಅಂತೆಲ್ಲ ಹೇಳಕ್ ಹೋಗ್ಬೇಡ. ನಿನ್ನ ಮೇಲಿಂದ ಬರುವ ವಾಸನೆಗೆ ನನಗೆ ನಿಲ್ಲಕ್ಕೂ ಆಗ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ ನನಗೆ. ಶುದ್ಧನೇ ಇಲ್ಲದಿರುವಂತಹ ಪ್ರಾಣಿ ನೀನು. ಛೇ, ಹಾಗೆಲ್ಲ ಹೇಳಬಾರ್ದು ಗೆಳೆಯ. ನಮ್ಮ ಯಜಮಾನ್ರ ಎಲ್ಲ ಸಮಯದಲ್ಲೂ ನಾನು ತಾನೇ ಜೊತೆಲಿರೋದು. ನಮ್ಮಿಬ್ಬರಿಗೂ ಅವರೊಬ್ಬರೇ ತಾನೇ ಯಜಮಾನ್ರು. ಆದರೆ ನೋಡು, ನಿನ್ನ ಜೀವನ ತುಂಬ ಸುಖವಾಗಿರೋದು, ಆದರೆ ನನ್ನ ಜೀವನ ಬಹಳ ಕಷ್ಟವಾಗಿರೋದು. ಏನು ನೀ ತುಂಬ ಹೊಸದಾಗಿ ಹೇಳ್ತಿದ್ಯಾ? ನಮ್ಮ ಯಜಮಾನ್ರು ಅವ್ರ ಎಲ್ಲ ವಸ್ತುಗಳನ್ನು ನಾನೇ ತರಬೇಕು ಅಂತ ಹೇಳ್ತಾರೆ. ನಿನ್ನ ವಿಷಯ ಹಾಗಲ್ವಲ್ಲ, ನಿನಗೆ ಚಿಕ್ಕ ಚಿಕ್ಕ ಕೆಲಸ ತಾನೇ ಕೊಡ್ತಾರೆ. ಓ, ಇದಾದ ವಿಷಯ ಈಗ. ನನಗೆ ಎಷ್ಟು ಗೌರವ ಮರ್ಯಾದೆಗಳಿದೆ ಗೊತ್ತಾ? ನಾನಂತೂ ನಿನ್ನ ತರ ಅಲ್ಲ ಗೊತ್ತಾ? ಹೀಗೆಲ್ಲ ಮಾಡಬೇಡ ಗೆಳೆಯ. ನೀನು ಒದ್ದಿದ್ದು ನನಗೆಷ್ಟು ನೋವಾಗ್ತಿದೆ ಗೊತ್ತಾ? ನಾನು ನಿಂತರ ಒಂದು ಪ್ರಾಣಿನೇ ತಾನೇ. ನೀ ಎಲ್ಲ ಬಂದು ನಂತರ ಆಗಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಬುದ್ಧಿ ಶಕ್ತಿ ಇರುವಂತಹ ಪ್ರಾಣಿಗಳು ನಾವು. ನೀನೊಂದು ಸಾಧಾರಣ ಅಷ್ಟೇ. ಅದು ಅಲ್ಲದೆ ನೀನೊಂದು ದೊಡ್ಡ ಮೂರ್ಖ ಗೊತ್ತಾ? ನೀನು ಕೆಲವೊಂದನ್ನ ಮನಸ್ಸಲ್ಲಿಟ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಏನು ಹೇಳಬೇಕು ಅಂತ ನೀನು ಹೇಳ್ಕೊಡ್ತೀಯ ನನಗೆ? ಅವರವರ ಗೌರವ ಮತ್ತು ಮರ್ಯಾದಕ್ಕೆ ತಕ್ಕಂತೆ ಅವರವರ ಜೀವನ ಇರುತ್ತೆ. ನಿನಗೆ ಇಷ್ಟೊಂದು ಅಹಂಕಾರ ಇರಬಾರ್ದು ಗೆಳೆಯ. ಹಾಗೂ ಕೆಲವು ಸಮಯಗಳಿಂದ ಕುದುರೆ ಹಾಗೂ ಕತ್ತೆ ನಡುವೆ ಹಲವಾರು ಜಗಳಗಳು ಆಗುತ್ತಲೇ ಇತ್ತು. ಕತ್ತೆಗಿಂತ ತಾನು ದೊಡ್ಡವನೆಂಬ ಅಹಂಕಾರ ಆ ಕುದುರೆಗೆ ಯಾವಾಗಲೂ ಇತ್ತು. ಓಹ್, ಮಳೆ ಬರುವ ಹಾಗಿದೆ. ಬಟ್ಟೆನೆಲ್ಲ ಮನೆಗೆ ಬೇಗ ತಗೊಂಡು ಹೋಗಬೇಕು. ಓ, ಈ ಮೂಟೆ ಎಲ್ಲ ತುಂಬ ಭಾರವಾಗಿದೆಯಲ್ಲ. ಹಾಗೆ ಅಗಸನು, ಕುದುರೆಯು, ಕತ್ತೆಯು ಮನೆಯ ದಾರಿಯಲ್ಲಿ ನಡೆದುಕೊಂಡು ಹೋದರು. ಆದರೆ ತುಂಬನೇ ಭಾರವಾಗಿದ್ದ ಮೂಟೆಯ ಕಾರಣ ಕತ್ತೆಯಿಂದ ನಿಧಾನವಾಗಿ ನಡೆಯಲು ಸಾಧ್ಯವಾಗುತ್ತಿತ್ತು. ಗೆಳೆಯ, ನಾನು ಹೊತ್ಕೊಂಡ್ಬರ್ತಿರೋ ಈ ಮೂಟೆ ತುಂಬ ಭಾರವಾಗಿದೆ. ಈ ಭಾರನ ಹೊತ್ಕೊಂಡು ನನ್ನಿಂದ ನಡೆಯೋಕ್ಕಾಗದೆ ಅವಸ್ಥೆ ಪಡ್ತಿದ್ದೀನಿ. ಹೇ, ಅದಕ್ಕೆ ನಾನೇನು ಮಾಡಬೇಕು? ನನಗೆ ಸ್ವಲ್ಪ ಸಹಾಯ ಮಾಡಪ್ಪ. ಅದಕ್ಕೆ ನಿನ್ನ ಮೂಟೆ ನಾನು ಎತ್ಕೊಂಡು ಹೋರಲ್ಲ. ಹಾಗೆಲ್ಲ ಏನೂ ಇಲ್ಲಪ್ಪ. ನನಗೆ ಜಾಸ್ತಿ ಆಗಿರೋ ಈ ಭಾರದ್ದು ಸ್ವಲ್ಪ ಬಟ್ಟೆಗಳನ್ನು ನೀನು ಹೊತ್ಕೊಂಬಂದ್ರೆ ಚೆನ್ನಾಗಿರುತ್ತಪ್ಪ. ಹೇ ಮೂರ್ಖನೇ, ನಿನ್ನ ಕೆಲಸಗಳನ್ನು ನೀನಷ್ಟೇ ಮಾಡಬೇಕು. ನಾವು ಕುದುರೆಗಳು, ಸಾಮಾನ್ಯದವರಲ್ಲ. ಸಹೋದರ, ನಾನು ತಲೆ ಸುತ್ತ ಬಿದ್ದೋಗ್ತೀನಿ. ನಂಗೆ ಸ್ವಲ್ಪ ಸಹಾಯ ಮಾಡಪ್ಪ. ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ, ಮೂಟೆ ಹೊರೋದು ನಿನ್ನ ಕೆಲಸನಪ್ಪ. ಕೆಲವು ಹೆಜ್ಜೆಗಳನ್ನು ಮಾತ್ರ ಮುಂದೆ ಇಡಲು ಪಾಪ ಆ ಕತ್ತೆಯಿಂದ ಸಾಧ್ಯವಾಗುತ್ತಿತ್ತು. ಅದರೊಳಗೆ ಅಯ್ಯೋ, ಆಗ್ತಿಲ್ಲ ದೇವ್ರೇ. ಅಯ್ಯಯ್ಯೋ, ಏನಪ್ಪ ಇದು? ಸುಸ್ತಾ ಕೆಳಗಡೆ ಬಿದ್ದುಬಿಟ್ಟ?
ಮಳೆ ಬೇರೆ ಬರ್ತಾ ಇದೆ, ಬಟ್ಟೆ ಬೇರೆ ಮನೆಗೆ ತಗೊಂಡು ಹೋಗ್ಬೇಕು. ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ವೇ? ಬಿದ್ದು ಹೋಗಿದ್ದ ಆ ಕತ್ತೆಯಿಂದ ಆ ಅಗಸನು ಬಟ್ಟೆಯ ಮೂಟೆಯನ್ನು ತೆಗೆದುಕೊಂಡನು. ಅಯ್ಯೋ ಪಾಪ ಈ ಕತ್ತೆ, ಮೂಟೆ ಹೊತ್ತು ತುಂಬಾ ಸುಸ್ತಾಗ್ಬಿಟ್ಟಿದೆ. ಈ ಮೂಟೆ ಅಂತೂ ಈಗ ಹೊರಕ್ಕಾಗಲ್ಲ. ಈ ಬಟ್ಟೆ ಎಲ್ಲಾನು ಆ ಕುದುರೆ ಮೇಲೆ ಕಟ್ಟಾಕ್ಬೇಕಷ್ಟೇ. ಹಾಗೆ ಆ ಅಗಸನು ಬಟ್ಟೆ ಮೂಟೆಗಳನ್ನ ಕುದುರೆಯ ಮೇಲೆ ಕಟ್ಟಿಬಿಟ್ಟನು. ಅಷ್ಟು ಮಾತ್ರವಲ್ಲದೆ ಕತ್ತೆಯನ್ನು ಕೂಡ ಆ ವ್ಯಕ್ತಿ ಅಹಂಕಾರ ತೋರುತ್ತಿದ್ದ ಕುದುರೆಯ ಮೇಲೆ ಇಟ್ಟುಬಿಟ್ಟನು. ಮನೆಯ ಕಡೆಗೆ ನಡೆದುಕೊಂಡು ಹೋದರು. ನಾನು ಈ ಮೂಟೆಗಳನ್ನು ಎತ್ಕೊಂಡ್ಬರಕ್ಕೆ ಕಾರಣ ನನ್ನೊಂದು ದುರಹಂಕಾರದ ಮಾತುಗಳೇ. ನಾನು ಆ ಕತ್ತೆಗೆ ಸಹಾಯ ಮಾಡಿದ್ದಿದ್ರೆ ನನಗೆ ಇವಾಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸುಮಾರು ವರ್ಷದ ಮುಂಚೆ ಒಂದು ಸಣ್ಣ ಗ್ರಾಮದಲ್ಲಿ ಗ್ರಾಮದ ಮುಖ್ಯಸ್ಥರು ಬಾಳ್ತಾ ಇದ್ರು. ಆ ಸಾಹುಕಾರಿಗೆ ಒಂದು ಕುದುರೆ ಕೂಡ ಇತ್ತು. ಅದು ಸುಂದರವಾದ ಒಂದು ಬಿಳಿ ಕುದುರೆ. ಆ ಕುದುರೆಗೆ ತಾನು ಅಂದವಾಗಿದ್ದೀನಿ ಅಂತ ತುಂಬಾ ಅಹಂಕಾರವಿತ್ತು. ಈ ಲೋಕದಲ್ಲೇ ನಾನೇ ತುಂಬಾ ಸುಂದರವಾಗಿದ್ದೀನಿ ಅಂತ ಅದು ಅನ್ಕೊಂತಾ ಇತ್ತು. ನೋಡು, ಮಾಲಕರು ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀತಾನೆ. ನಂಗೆ ಇಷ್ಟ ಅಂತ ವಿಶೇಷವಾದ ಬೀನ್ಸನ್ನು ತಗೊಂಡ್ಬರ್ತಾ ಇದ್ದಾರೆ. ಏನಾಯ್ತು, ನೀನಕ್ಕೆ ಶಾಂತವಾಗಿ ಕೂತ್ಕೊಂಡಿದೀಯಾ? ನನ್ನ ಹತ್ರ ಮಾತಾಡೋದಕ್ಕೂ ಅದೃಷ್ಟವನ್ನ ಮಾಡಿರ್ಬೇಕು. ನೀನು ಅದೃಷ್ಟ ಮಾಡಿಕೊಂಡು ಇಲ್ಲಿಗೆ ಬಂದಿದ್ಯಾ ಅನ್ಸುತ್ತೆ. ನೀನು ಮಹಾನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಮಾಲೀಕರು ನಿನ್ನ ಬೆನ್ಮೇಲೆ ಕೂತ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಅದಕ್ಕೆ ನೀನು ಬೇರೆಯವರು ಅಷ್ಟು ಯೋಗ್ಯರಲ್ಲ ಅಂತ ನೀನು ಅನ್ಕೊಂಡಿದ್ಯಾ ಅನ್ಸುತ್ತೆ. ನಾನು ನಿನ್ನ ರೀತಿ ಅಲ್ವೇ ಅಲ್ಲ, ರಾಜ ಪರಂಪರೆ ರಕ್ತ. ಆದ್ರಿಂದ ನನ್ನ ಹತ್ರ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡೋ. ನಾನಿನ್ನ ಸ್ನೇಹಿತ ಅಲ್ಲ. ಮಗನೇ, ನಿಂಗೆ ಸುಸ್ತಾಗಿಲ್ಲ ತಾನೆ? ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನೀನು ಬೇಗ ನಿನ್ನ ಮೇವನ್ನ ತಿನ್ನು. ನಾನು ತಯಾರಾಗಿ ಬೇಗ ಬರ್ತೀನಿ. ನೋಡ್ದ್ಯಾ, ನಂಗೆ ಎಷ್ಟು ಪ್ರೀತಿನ ತೋರಿಸ್ತಾರೆ, ಎಷ್ಟು ಆರೈಕೆ ಮಾಡ್ತಾರೆ. ಆದ್ರೆ ನಿನ್ನ ಅವರು ನೋಡ್ಲು ಕೂಡ ಇಲ್ಲ. ಕುದುರೆ ಅಣ್ಣ, ಇದು ನಿಜಾನೇ. ನೀವು ಒಂದು ದೊಡ್ಡ ಮಹಾನ್. ನಾನು ನಿಮ್ಮನ್ನ ಆಧರಿಸ್ತೀನಿ. ಅದು ನಿನಗೆ ಒಳ್ಳೆಯದು. ನೀನು ಆ ಅಹಂಕಾರಿಗೆ ಏನಕ್ಕೆ ಸನ್ಮಾನ ಮಾಡ್ತೀಯ? ಅವನು ನಿನ್ನ ರೀತಿನೇ ಒಂದು ಜೀವ. ಅರೆ, ಅವ್ರ ಹತ್ರ ಅದೆಲ್ಲ ಏನೂ ಇಲ್ಲ. ಆದ್ರೆ ಇದೆ ಅಂತ ಅದ್ ಅನ್ಕೊಂಡಿದೆ. ಅದೆಲ್ಲ ಬದಲಾಗತ್ತೆ. ಅವ್ರು ಕೇಳಿ, ನೀನು ಸ್ವಲ್ಪ ತಗೋ. ಕುದುರೆ ಅಣ್ಣ, ನಿಮ್ಗೊಂದ್ ವಿಷಯ ಗೊತ್ತಾ? ಎಲ್ಲರೂ ನಿಮಗೆ ತುಂಬಾ ಮರ್ಯಾದೆ ಕೊಡ್ತಾರೆ. ನಿಮ್ಮ ವೇಗ, ಸುಂದರತೆ, ಭವ್ಯತೆ ಎಲ್ಲ ಒಂದು ರಾಜ ತರ ಇದೆ. ನೀವು ನಿಜವಾಗ್ಲೂ ತುಂಬಾ ಸುಂದರವಾಗಿದ್ದೀರಾ. ಇದೇ ಆ ಕುದುರೆಯ ದೊಡ್ಡ ಗರ್ವದ ಮಾತು. ಕುದುರೆ ಕೋಳಿಯ ಮಾತನ್ನ ಕೇಳಿ ಆ ಮಾತಿಗೆ ತುಂಬಾ ಉತ್ಸಾಹ ಪಡ್ತಾ ಇತ್ತು. ಇದರ ಅಹಂಕಾರನ ದಿಸ ನೋಡಕ್ ನನಗಾಗಲ್ಲ. ಹೌದು ಕೋಳಿ, ಇವನ್ ಮಾತಾಡೋದನ್ನ ಕೇಳಿ ಕೇಳಿ ಅಭಿಮಾನಿ ಸ್ವಭಾವದಿಂದ ತುಂಬಾ ಸುಸ್ತಾಗ್ಬಿಟ್ಟಿದೆ. ಇಲ್ಲಿ ಬೇರೆ ಕುದುರೆನೋ ಇಲ್ವೇನೋ ಅಂತ ಇದಕ್ಕೆ ಅನ್ನಿಸ್ತಿದ್ಯೇನೋ. ಒಂದ್ ಆನೆಗೂ ಕೂಡ ಇಷ್ಟೊಂದು ಅಹಂಕಾರ ಇರಲ್ಲ. ಓನರ್ ಕುದುರೆ ಮೇಲೆ ಕೂತ್ಕೊಂಡು ಊರೊಳಗಡೆ ಹೋಗ್ತಾನೆ. ಆಗ ಕುದುರೆ ಯೋಚನೆ ಮಾಡುತ್ತೆ, ಇವನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಏನು, ಇವನ್ ನನ್ ಮೇಲೆ ಯಾಕೆ ಕೂತಿದ್ದಾನೆ ಅಂತ. ಜನರು ನನಗೆ ಎಷ್ಟು ಮರ್ಯಾದೆ ಕೊಡ್ತಿದಾರಪ್ಪ. ಈ ಕೋಳಿ ಹೇಳಿದ್ದು ನಿಜಾನೇ ಅಲ್ವಾ ಹಂಗಂತ ಅನ್ಕೊಂಡು ಅದು ತಲೆ ಮೇಲೆ ಮಾಡಿ ತುಂಬಾ ಗರ್ವದಿಂದ ನಡೆಯಕ್ ಶುರು ಮಾಡುತ್ತೆ. ಇನ್ನು ಆ ಮೂರ್ಖ ಕುದುರೆ ಅನ್ಕೊಳತ್ತೆ ಎಲ್ಲಾರು ಅದಕ್ಕೆ ನಮಸ್ಕಾರ ಮಾಡ್ತಿದ್ದಾರೆ ಅಂತ. ಈ ರೀತಿ ಊರಿನ ಸರ್ಪಂಚ್ ಮತ್ತೆ ಕುದುರೆ ಊರ್ ಮಾರ್ಕೆಟ್ ಒಳಗಡೆ ಹೋಗ್ತಾರೆ. ಎಲ್ರು ನನ್ನೇ ನೋಡ್ತಾ ಇದ್ದಾರೆ. ತುಂಬಾ ಅಂದವಾಗಿರೋದು ಈ ಲೋಕದಲ್ಲಿ ಬದುಕೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಆ ಮುದುಕ ಇಲ್ಲಿದ್ದಲ್ಲ, ಅವನು ಎಲ್ಲೋದ? ಗಲೀಜ್ ಕಾಗೆ, ನನ್ನ ಹೊಳಿತಾರ ಮೈಯನ್ನ ಗಲೀಜ್ ಮಾಡೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗ್ಬಿಡು.
ಅಯ್ಯ ನೀನು ಆ ರೀತಿಯೆಲ್ಲ ಮಾತಾಡಬಾರ್ದಿತ್ತು ಕಣ. ಓಯ್ ಅದನ್ನ ಹೇಳೋದಕ್ಕೆ ನೀನ್ ಯಾರು? ಸರ್ ಕೇಳಿದ್ರಾ? ನಮ್ಮ ಜಾಗಕ್ಕೆ ಬಂದು ನಮ್ಮನೆ ವಿಚಾರಿಸ್ತಾ ಇದ್ದಾನೆ. ನೀನಿಲ್ಲಿಗೆ ಹೊಸಬ ಅಂತ ಅನ್ಸುತ್ತೆ. ನಾವು ಇಲ್ಲಿನ ವಾಸಿಗಳು. ಹಾಂ ಸರಿ, ಒಂದು ಕೇಳಲಾ? ಹೌದು, ನೀನು ಯಾರು? ನಾನು ರಾಜ ಪರಂಪರೆಯವನು. ನಾನು ಬೆನ್ಮೇಲೆ ಕೂರೋದಕ್ಕೆ ಒಂದು ಅರ್ಹತೆ ಇರಬೇಕು. ನೀನು ಎಲ್ಲೇ ಹುಟ್ಟಿರೋ, ನಾವು 4 ಕಾಲು ಪ್ರಾಣಿಗಳು. ಓಯ್ ನೀನು ಕೂಡ ಈ ರೀತಿ ಎಲ್ಲ ಮಾತಾಡಬಾರ್ದಿತ್ತು. ನಿಂಗೆ ಗೊತ್ತಾ, ನಾನು ಗ್ರಾಮದಲ್ಲಿ ನಡ್ಕೊಂಡು ಹೋದ್ರೆ ತಲೆ ತಗ್ಸಿ ನಾ ಹೋಗೋದಕ್ಕೆ ದಾರಿ ಬಿಡ್ತಾರೆ. ನಾನು ಏನು ಹೇಳ್ತಾ ಇಲ್ಲ, ಒಂದು ವಿಷಯವನ್ನ ಹೇಳ್ತೀನಿ ನೋಡು. ಈ ಗರ್ವ ಅನ್ನೋದು ಜಾಸ್ತಿ ದಿನ ಇರೋದಿಲ್ಲ. ಏಯ್ ಹೋಗೋ, ನಾನು ಹೊರಡೋ ಸಮಯ ಬಂದ್ಬಿಟ್ಟಿದೆ. ನನ್ನ ಭೇಟಿ ಮಾಡೋದಕ್ಕೆ ಕೃತಜ್ಞತೆಯಿಂದ ಇರು. ಅದು ಮಾತ್ರ ಅಲ್ಲದೆ ನನ್ನ ಹತ್ರ ನೀನು ಮಾತಾಡಿದೀಯಾ? ನಾನಿನ್ನು ನೋಡ್ಕೋತೀನಿ. ಶೇ ಬಿಡಿ ಸರ್, ಅವನು ಹೋಗ್ಲಿ ಬಿಡಿ ಬಿಡಿ. ಪೂರ್ತಿ ಜನ ಕುದುರೆ ಮುಂದೆ ತಲೆ ತೆಗ್ಸಿ ನಮಸ್ಕಾರ ಮಾಡ್ತಾ ಇದ್ರು. ಮುಖ್ಯಸ್ಥರಿಗೆ ಗೌರವವನ್ನ ಕೊಡ್ತಾ ಇದ್ರು. ಕುದುರೆ ತಲೆಯನ್ನ ಅಲ್ಲಾಡಿಸಿ ಶಬ್ದವನ್ನ ಮಾಡಿ ಅವ್ರ ಹತ್ರ ಮಾತಾಡ್ತಾ ಕೂಡ ಇತ್ತು. ಎಲ್ಲಿ ನಂಗೆ ಎಷ್ಟು ಜನ ಮರ್ಯಾದೆ ಕೊಡ್ತಾರೆ. ನಾ ಈ ಮುದುಕನ ಹತ್ರ ಹೇಳಿ ಆ ಗರ್ವಕ್ಕಾಗಿಯನ್ನ ನನಗೆ ಬಾಡಿಗಾರ್ಡ್ ಆಗಿ ಮಾಡಿಸ್ಕೊತೀನಿ ನೋಡು. ಸಮಯ ಬರ್ಲಿ. ಹಾ, ಬೇಗ ಹೋಗು. ನೀನಂಗೆ ಹೇಳ್ತೀಯಾ? ಅಹಂಕಾರಿ. ನಾನಿನ್ ಕರ್ಕೊಂಡು ಹೋಗೋದು ಸಾಕಾಗಲ್ವಾ? ಅದೇ ಜಾಸ್ತಿ. ಎಷ್ಟು ಅಹಂಕಾರ ಇವನಿಗೆ. ನನ್ನ ಹೊಡಿತೀಯಾ? ನಿಂಗೆ ಗೊತ್ತು ತಾನೆ ನಾನು ಯಾರು ಅಂತ? ಪೂರ್ತಿ ಗ್ರಾಮ ನನ್ನ ನೋಡಿ ತಲೆ ತಗ್ಸುತ್ತೆ. ಈಗ ನನ್ನ ತಾಕತ್ ತೋರ್ಸೋದಕ್ಕೆ ಸಮಯ ಬಂದಿದೆ. ಅಯ್ಯೋ, ಅರೆ ನಿಮಗೆ ಏನಾಯ್ತು? ನಂಗೆ ರೀತಿ ಮಾಡ್ತಾ ಇದೀಯಾ? ಅರೆ ಕಾಪಾಡಿ. ಅಯ್ಯೋ 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 ನಂಗೇನ ಹೊಡಿತಾ ಇದ್ದೀರ? ಅಯ್ಯೋ, ನಾನು ನಿಮ್ಮ ಮರ್ಯಾದಸ್ತ ಬಿಟ್ಬಿಡಿ ನನ್ನನ್ನು. ರಾಜ ಪರಂಪರೆ ರಕ್ತ ನಂದು. ಅಯ್ಯೋ ಪಾಪ ಆ ಕುದುರೆ. ಜನರಿಗೆ ಆ ಕುದುರೆಯ ಭಾಷೆ ಅರ್ಥ ಆಗಲ್ಲ. ಗ್ರಾಮಸ್ಥರು ಏನು ಅನ್ಕೊಂಡ್ರು ಅಂದ್ರೆ ಈ ಕುದುರೆಗೆ ಇದ್ದಕ್ಕಿದ್ದಂತೆ ಹುಚ್ಚು ಹಿಡಿತು ಅಂತ. ಅದಕ್ಕೋಸ್ಕರ ಅದನ್ನ ಹೊಡೆದು ಗಾಡಿಗೆ ಬೆರೆಸ್ತಾರೆ. ಇದೆಲ್ಲದಕ್ಕೂ ಕಾರಣ ಅದರ ಅಹಂಕಾರ ಮಾತ್ರ. ಅದನ್ನ ಅರ್ಥ ಮಾಡ್ಕೊಂಡು ಮತ್ತೆ ಗ್ರಾಮಕ್ಕೆ ಅದು ಬರ್ಲೇ ಇಲ್ಲ.